ಪಾರಂಪರಿಕ ಕಟ್ಟಡದ ಬಳಿ ಸಿಗರೇಟ್ ಸೇತ ಫೋಟೋ ಶೂಟ್ ಮಾಡಿಸಿದ್ದಾರೆ. ಬಿಗ್ ಬಾಸ್ ಸ್ಪರ್ಧೆ ಹುಚ್ಚಾಟಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮೈಸೂರಿನ ಪಾರಂಪರಿಕ ಕಟ್ಟಡ ಆ ಕಟ್ಟಡದ ಬಳಿಯಲ್ಲಿ ರಜತ್ ಫೋಟೋ ಶೂಟ್ ಮಾಡ್ಕೊಂಡಿರೋದು ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಒಂದಷ್ಟು ವಿವಾದಗಳನ್ನ ಮಾಡ್ಕೊಂಡಿದ್ವಿ, ಅದನ್ನ ಕೂಡ ಗಮನಿಸಿದ್ವಿ. ಸಾರ್ವಜನಿಕ ಸ್ಥಳದಲ್ಲಿ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರು. ಅದೇ ಕಾರಣಕ್ಕೆ ಸ್ಟೇಷನ್ ಮೆಟ್ಟ ಹತ್ತಬೇಕಾಯ್ತು, ಕೇಸ್ ಆಯಿತು. ಆ ನಂತರದಲ್ಲಿ ಮಚ್ಚಿನ ವಿವಾದಗಳು ಕೂಡ ಆದವು. ಈಗ ಮತ್ತೆ ಅಂಥದ್ದೇ ಹುಚ್ಚಾಟವನ್ನ ಮಾಡಿರೋದು. ಫೋಟೋ ಶೂಟ್ ಒಂದು ಮಾಡಿಸ್ಕೊಂಡಿದ್ದಾರೆ, ಒಂದು ರೀಲ್ ಮಾಡಿದ್ದಾರೆ. ಅದರಲ್ಲಿ ಸಿಗರೇಟ್ ಸೇತ, ಈ ಪಾರಂಪರಿಕ ಕಟ್ಟಡದ ಪಕ್ಕದಲ್ಲಿ ಸಿಗರೇಟ್ ಸೇತ ಈ ವಿಡಿಯೋ ಮಾಡಿರೋದು. ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಇದು ಅಂತ ಹೇಳಲಾಗ್ತಾ ಇದೆ. ಅದರ ಮುಂಭಾಗದಲ್ಲಿ ಈ ರಜತ್ ಇತ್ತೀಚೆಗೊಂದು ಫೋಟೋ ಶೂಟನ್ನು ಮಾಡಿರೋದು. ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಹೊಗೆ ಬಿಡ್ತಾ ವಿಲನ್ ಶೈಲಿಯಲ್ಲಿ ಪೋಸ್ ಕೊಡ್ತಾ ಇರುವಂಥ ಒಂದು ಫೋಟೋ ಶೂಟ್, ಇನ್ಫ್ಯಾಕ್ಟ್ ವಿಡಿಯೋ ಕೂಡ ಮಾಡಿದ್ದಾರೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ಅಪ್ಲೋಡ್ ಮಾಡಿದ್ರೋ ಆ ಕ್ಷಣದಿಂದಲೂ ಕೂಡ ತೀವ್ರ ಆಕ್ರೋಶಕ್ಕೆ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾರಂಪರಿಕ ಕಟ್ಟಡ ಇದು, ಮೈಸೂರಿನ ಐತಿಹಾಸಿಕ ಕಟ್ಟಡಗಳಲ್ಲಿ ಒಂದು ಇದು. ಅದರಲ್ಲೂ ಹಳೆಯ ಜಿಲ್ಲಾಧಿಕಾರಿ ಕಚೇರಿ, ಅದರ ಮುಂಭಾಗದಲ್ಲಿ ಈ ಫೋಟೋ ಶೂಟ್ ನಡೆಸಿರೋದು. ಇವರಿಗೆ ಫೋಟೋ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಅನ್ನೋದು ಕೂಡ ಗೊತ್ತಿಲ್ವಾ? ಹಾಗಾದರೆ ಸಾರ್ವಜನಿಕ ಕಟ್ಟಡಗಳ ಮುಂಭಾಗದಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಗಳನ್ನು ಈಗ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಪಾರಂಪರಿಕ ಕಟ್ಟಡದ ಬಳಿ ಸಿಗರೇಟ್ ಸೇತ ಫೋಟೋ ಶೂಟ್ ಮಾಡಿಸಿದ್ದಾರೆ. ಬಿಗ್ ಬಾಸ್ ಸ್ಪರ್ಧೆ ಹುಚ್ಚಾಟಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮೈಸೂರಿನ ಪಾರಂಪರಿಕ ಕಟ್ಟಡ ಆ ಕಟ್ಟಡದ ಬಳಿಯಲ್ಲಿ ರಜತ್ ಫೋಟೋ ಶೂಟ್ ಮಾಡ್ಕೊಂಡಿರೋದು ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಒಂದಷ್ಟು ವಿವಾದಗಳನ್ನ ಮಾಡ್ಕೊಂಡಿದ್ವಿ, ಅದನ್ನ ಕೂಡ ಗಮನಿಸಿದ್ವಿ. ಸಾರ್ವಜನಿಕ ಸ್ಥಳದಲ್ಲಿ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರು. ಅದೇ ಕಾರಣಕ್ಕೆ ಸ್ಟೇಷನ್ ಮೆಟ್ಟ ಹತ್ತಬೇಕಾಯ್ತು, ಕೇಸ್ ಆಯಿತು. ಆ ನಂತರದಲ್ಲಿ ಮಚ್ಚಿನ ವಿವಾದಗಳು ಕೂಡ ಆದವು. ಈಗ ಮತ್ತೆ ಅಂಥದ್ದೇ ಹುಚ್ಚಾಟವನ್ನ ಮಾಡಿರೋದು. ಫೋಟೋ ಶೂಟ್ ಒಂದು ಮಾಡಿಸ್ಕೊಂಡಿದ್ದಾರೆ, ಒಂದು ರೀಲ್ ಮಾಡಿದ್ದಾರೆ. ಅದರಲ್ಲಿ ಸಿಗರೇಟ್ ಸೇತ, ಈ ಪಾರಂಪರಿಕ ಕಟ್ಟಡದ ಪಕ್ಕದಲ್ಲಿ ಸಿಗರೇಟ್ ಸೇತ ಈ ವಿಡಿಯೋ ಮಾಡಿರೋದು. ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಇದು ಅಂತ ಹೇಳಲಾಗ್ತಾ ಇದೆ. ಅದರ ಮುಂಭಾಗದಲ್ಲಿ ಈ ರಜತ್ ಇತ್ತೀಚೆಗೊಂದು ಫೋಟೋ ಶೂಟನ್ನು ಮಾಡಿರೋದು. ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಹೊಗೆ ಬಿಡ್ತಾ ವಿಲನ್ ಶೈಲಿಯಲ್ಲಿ ಪೋಸ್ ಕೊಡ್ತಾ ಇರುವಂಥ ಒಂದು ಫೋಟೋ ಶೂಟ್, ಇನ್ಫ್ಯಾಕ್ಟ್ ವಿಡಿಯೋ ಕೂಡ ಮಾಡಿದ್ದಾರೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ಅಪ್ಲೋಡ್ ಮಾಡಿದ್ರೋ ಆ ಕ್ಷಣದಿಂದಲೂ ಕೂಡ ತೀವ್ರ ಆಕ್ರೋಶಕ್ಕೆ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾರಂಪರಿಕ ಕಟ್ಟಡ ಇದು, ಮೈಸೂರಿನ ಐತಿಹಾಸಿಕ ಕಟ್ಟಡಗಳಲ್ಲಿ ಒಂದು ಇದು. ಅದರಲ್ಲೂ ಹಳೆಯ ಜಿಲ್ಲಾಧಿಕಾರಿ ಕಚೇರಿ, ಅದರ ಮುಂಭಾಗದಲ್ಲಿ ಈ ಫೋಟೋ ಶೂಟ್ ನಡೆಸಿರೋದು. ಇವರಿಗೆ ಫೋಟೋ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಅನ್ನೋದು ಕೂಡ ಗೊತ್ತಿಲ್ವಾ? ಹಾಗಾದರೆ ಸಾರ್ವಜನಿಕ ಕಟ್ಟಡಗಳ ಮುಂಭಾಗದಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಗಳನ್ನು ಈಗ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಪಾರಂಪರಿಕ ಕಟ್ಟಡದ ಬಳಿ ಸಿಗರೇಟ್ ಸೇತ ಫೋಟೋ ಶೂಟ್ ಮಾಡಿಸಿದ್ದಾರೆ. ಬಿಗ್ ಬಾಸ್ ಸ್ಪರ್ಧೆ ಹುಚ್ಚಾಟಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮೈಸೂರಿನ ಪಾರಂಪರಿಕ ಕಟ್ಟಡ ಆ ಕಟ್ಟಡದ ಬಳಿಯಲ್ಲಿ ರಜತ್ ಫೋಟೋ ಶೂಟ್ ಮಾಡ್ಕೊಂಡಿರೋದು ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಒಂದಷ್ಟು ವಿವಾದಗಳನ್ನ ಮಾಡ್ಕೊಂಡಿದ್ವಿ, ಅದನ್ನ ಕೂಡ ಗಮನಿಸಿದ್ವಿ. ಸಾರ್ವಜನಿಕ ಸ್ಥಳದಲ್ಲಿ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರು. ಅದೇ ಕಾರಣಕ್ಕೆ ಸ್ಟೇಷನ್ ಮೆಟ್ಟ ಹತ್ತಬೇಕಾಯ್ತು, ಕೇಸ್ ಆಯಿತು. ಆ ನಂತರದಲ್ಲಿ ಮಚ್ಚಿನ ವಿವಾದಗಳು ಕೂಡ ಆದವು. ಈಗ ಮತ್ತೆ ಅಂಥದ್ದೇ ಹುಚ್ಚಾಟವನ್ನ ಮಾಡಿರೋದು. ಫೋಟೋ ಶೂಟ್ ಒಂದು ಮಾಡಿಸ್ಕೊಂಡಿದ್ದಾರೆ, ಒಂದು ರೀಲ್ ಮಾಡಿದ್ದಾರೆ. ಅದರಲ್ಲಿ ಸಿಗರೇಟ್ ಸೇತ, ಈ ಪಾರಂಪರಿಕ ಕಟ್ಟಡದ ಪಕ್ಕದಲ್ಲಿ ಸಿಗರೇಟ್ ಸೇತ ಈ ವಿಡಿಯೋ ಮಾಡಿರೋದು. ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಇದು ಅಂತ ಹೇಳಲಾಗ್ತಾ ಇದೆ. ಅದರ ಮುಂಭಾಗದಲ್ಲಿ ಈ ರಜತ್ ಇತ್ತೀಚೆಗೊಂದು ಫೋಟೋ ಶೂಟನ್ನು ಮಾಡಿರೋದು. ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಹೊಗೆ ಬಿಡ್ತಾ ವಿಲನ್ ಶೈಲಿಯಲ್ಲಿ ಪೋಸ್ ಕೊಡ್ತಾ ಇರುವಂಥ ಒಂದು ಫೋಟೋ ಶೂಟ್, ಇನ್ಫ್ಯಾಕ್ಟ್ ವಿಡಿಯೋ ಕೂಡ ಮಾಡಿದ್ದಾರೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ಅಪ್ಲೋಡ್ ಮಾಡಿದ್ರೋ ಆ ಕ್ಷಣದಿಂದಲೂ ಕೂಡ ತೀವ್ರ ಆಕ್ರೋಶಕ್ಕೆ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾರಂಪರಿಕ ಕಟ್ಟಡ ಇದು, ಮೈಸೂರಿನ ಐತಿಹಾಸಿಕ
ಕಟ್ಟಡಗಳಲ್ಲಿ ಒಂದು ಇದು. ಅದರಲ್ಲೂ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಅದರ ಮುಂಭಾಗದಲ್ಲಿ ಈ ಫೋಟೋ ಶೂಟ್ ನಡೆಸಿರೋದು. ಇವರಿಗೆ ಫೋಟೋ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಅನ್ನೋದು ಕೂಡ ಗೊತ್ತಿಲ್ವಾ? ಹಾಗಾದರೆ ಸಾರ್ವಜನಿಕ ಕಟ್ಟಡಗಳ ಮುಂಭಾಗದಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಗಳನ್ನು ಈಗ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಪಾರಂಪರಿಕ ಕಟ್ಟಡದ ಬಳಿ ಸಿಗರೇಟ್ ಸೇತಾ ಫೋಟೋ ಶೂಟ್ ಮಾಡಿಸಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ಹುಚ್ಚಾಟಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮೈಸೂರಿನ ಪಾರಂಪರಿಕ ಕಟ್ಟಡ ಅದು. ಆ ಕಟ್ಟಡದ ಬಳಿಯಲ್ಲಿ ರಜತ್ ಫೋಟೋ ಶೂಟ್ ಮಾಡ್ಕೊಂಡಿರೋದು ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಒಂದಷ್ಟು ವಿವಾದಗಳನ್ನ ಮಾಡ್ಕೊಂಡಿದ್ವಿ, ಅದನ್ನ ಕೂಡ ಗಮನಿಸಿದ್ವಿ. ಸಾರ್ವಜನಿಕ ಸ್ಥಳದಲ್ಲಿ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರು. ಅದೇ ಕಾರಣಕ್ಕೆ ಸ್ಟೇಷನ್ ಮೆಟ್ಲು ಹತ್ತಬೇಕಾಯ್ತು, ಕೇಸ್ ಆಯಿತು. ಆನಂತರದಲ್ಲಿ ಮಚ್ಚಿನ ವಿವಾದಗಳು ಕೂಡ ಆದವು. ಈಗ ಮತ್ತೆ ಅಂಥದ್ದೇ ಹುಚ್ಚಾಟವನ್ನು ಮಾಡಿರೋದು. ಫೋಟೋ ಶೂಟ್ ಒಂದು ಮಾಡಿಸ್ಕೊಂಡಿದ್ದಾರೆ, ಒಂದು ರೀಲ್ ಮಾಡಿದ್ದಾರೆ. ಅದರಲ್ಲಿ ಸಿಗರೇಟ್ ಸೇತಾ ಈ ಪಾರಂಪರಿಕ ಕಟ್ಟಡದ ಪಕ್ಕದಲ್ಲಿ ಸಿಗರೇಟ್ ಸೇತಾ ಈ ವಿಡಿಯೋ ಮಾಡಿರೋದು. ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಇದು ಅಂತ ಹೇಳಲಾಗ್ತಾ ಇದೆ. ಅದರ ಮುಂಭಾಗದಲ್ಲಿ ಈ ರಜತ್ ಇತ್ತೀಚೆಗೊಂದು ಫೋಟೋ ಶೂಟನ್ನು ಮಾಡಿರೋದು. ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಹೊಗೆ ಬಿಡ್ತಾ ವಿಲನ್ ಶೈಲಿಯಲ್ಲಿ ಪೋಸ್ ಕೊಡ್ತಾ ಇರುವಂಥ ಒಂದು ಫೋಟೋ ಶೂಟ್. ಇನ್ಫ್ಯಾಕ್ಟ್ ವಿಡಿಯೋ ಕೂಡ ಮಾಡಿದ್ದಾರೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ಅಪ್ಲೋಡ್ ಮಾಡಿದ್ರೋ ಆ ಕ್ಷಣದಿಂದಲೂ ಕೂಡ ತೀವ್ರ ಆಕ್ರೋಶಕ್ಕೆ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾರಂಪರಿಕ ಕಟ್ಟಡ ಇದು, ಮೈಸೂರಿನ ಐತಿಹಾಸಿಕ ಕಟ್ಟಡಗಳಲ್ಲಿ ಒಂದು ಇದು. ಅದರಲ್ಲೂ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಅದರ ಮುಂಭಾಗದಲ್ಲಿ ಈ ಫೋಟೋ ಶೂಟ್ ನಡೆಸಿರೋದು. ಇವರಿಗೆ ಫೋಟೋ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಅನ್ನೋದು ಕೂಡ ಗೊತ್ತಿಲ್ವಾ? ಹಾಗಾದರೆ ಸಾರ್ವಜನಿಕ ಕಟ್ಟಡಗಳ ಮುಂಭಾಗದಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಗಳನ್ನು ಈಗ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಪಾರಂಪರಿಕ ಕಟ್ಟಡದ ಬಳಿ ಸಿಗರೇಟ್ ಸೇತಾ ಫೋಟೋ ಶೂಟ್ ಮಾಡಿಸಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ಹುಚ್ಚಾಟಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮೈಸೂರಿನ ಪಾರಂಪರಿಕ ಕಟ್ಟಡ ಅದು. ಆ ಕಟ್ಟಡದ ಬಳಿಯಲ್ಲಿ ರಜತ್ ಫೋಟೋ ಶೂಟ್ ಮಾಡ್ಕೊಂಡಿರೋದು ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಒಂದಷ್ಟು ವಿವಾದಗಳನ್ನ ಮಾಡ್ಕೊಂಡಿದ್ವಿ, ಅದನ್ನ ಕೂಡ ಗಮನಿಸಿದ್ವಿ. ಸಾರ್ವಜನಿಕ ಸ್ಥಳದಲ್ಲಿ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರು. ಅದೇ ಕಾರಣಕ್ಕೆ ಸ್ಟೇಷನ್ ಮೆಟ್ಲು ಹತ್ತಬೇಕಾಯ್ತು, ಕೇಸ್ ಆಯಿತು. ಆನಂತರದಲ್ಲಿ ಮಚ್ಚಿನ ವಿವಾದಗಳು ಕೂಡ ಆದವು. ಈಗ ಮತ್ತೆ ಅಂಥದ್ದೇ ಹುಚ್ಚಾಟವನ್ನು ಮಾಡಿರೋದು. ಫೋಟೋ ಶೂಟ್ ಒಂದು ಮಾಡಿಸ್ಕೊಂಡಿದ್ದಾರೆ, ಒಂದು ರೀಲ್ ಮಾಡಿದ್ದಾರೆ. ಅದರಲ್ಲಿ ಸಿಗರೇಟ್ ಸೇತಾ ಈ ಪಾರಂಪರಿಕ ಕಟ್ಟಡದ ಪಕ್ಕದಲ್ಲಿ ಸಿಗರೇಟ್ ಸೇತಾ ಈ ವಿಡಿಯೋ ಮಾಡಿರೋದು. ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಇದು ಅಂತ ಹೇಳಲಾಗ್ತಾ ಇದೆ. ಅದರ ಮುಂಭಾಗದಲ್ಲಿ ಈ ರಜತ್ ಇತ್ತೀಚೆಗೊಂದು ಫೋಟೋ ಶೂಟನ್ನು ಮಾಡಿರೋದು. ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಹೊಗೆ ಬಿಡ್ತಾ ವಿಲನ್ ಶೈಲಿಯಲ್ಲಿ ಪೋಸ್ ಕೊಡ್ತಾ ಇರುವಂಥ ಒಂದು ಫೋಟೋ ಶೂಟ್. ಇನ್ಫ್ಯಾಕ್ಟ್ ವಿಡಿಯೋ ಕೂಡ ಮಾಡಿದ್ದಾರೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ಅಪ್ಲೋಡ್ ಮಾಡಿದ್ರೋ ಆ ಕ್ಷಣದಿಂದಲೂ ಕೂಡ ತೀವ್ರ ಆಕ್ರೋಶಕ್ಕೆ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾರಂಪರಿಕ ಕಟ್ಟಡ ಇದು, ಮೈಸೂರಿನ ಐತಿಹಾಸಿಕ ಕಟ್ಟಡಗಳಲ್ಲಿ ಒಂದು ಇದು. ಅದರಲ್ಲೂ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಅದರ ಮುಂಭಾಗದಲ್ಲಿ ಈ ಫೋಟೋ ಶೂಟ್ ನಡೆಸಿರೋದು. ಇವರಿಗೆ ಫೋಟೋ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಅನ್ನೋದು ಕೂಡ ಗೊತ್ತಿಲ್ವಾ? ಹಾಗಾದರೆ ಸಾರ್ವಜನಿಕ ಕಟ್ಟಡಗಳ ಮುಂಭಾಗದಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಗಳನ್ನು ಈಗ ಸಾರ್ವಜನಿಕರು ಮಾಡ್ತಾ ಇದ್ದಾರೆ.